ವೇರ್ ಆರ್ ದ ಲೇಡೀಸ್? ಲೇಡೀಸ್ ಟೇಕ್ ಟೈಮ್ ಟುಮಾರೋ ಅಟ್ 11:33 AM. ನಿನ್ನೆ ಟಾಕ್ಸಿಕ್ ಪೇಜಿಂದ ಒಂದು ಟ್ವೀಟ್ ಬಂದಿತ್ತು. ಅದಕ್ಕೆ ಮರು ಉತ್ತರ ಇವತ್ತು ಯಶ್ ಅವ್ರು ಕೊಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ 11:33 KVN ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಬರ್ತಾ ಇದೆ. ದಟ್ ಈಸ್ ಏನು ಅನ್ನೋದು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಹೇಳ್ತೀವಿ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ರಾಜಧಾನಿ ಹೈಕ್ಲು. ಟಾಕ್ಸಿಕ್ ಸಿನಿಮಾದ ಕ್ಯಾರೆಕ್ಟರ್ ಪೋಸ್ಟರ್ಸ್ಗಳು ಮಾತ್ರ ಸಖತ್ತಾಗೆ ಬಿಟ್ಟಿದ್ದಾರೆ. ಅದರಲ್ಲಿ ನನಗೆ ಸಖತ್ತು ಇಂಪ್ರೆಸಿವ್ ಅನಿಸಿದ್ದು, ತುಂಬ ಕಾಡೋ ಅಂಥ ಪಾತ್ರ ಇವ್ರದ್ದು ಅನಿಸೋದು ಕಿಯಾರಾ ಅಡ್ವಾನಿ ಅವರು ನಾಡಿಯಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವರು ಐ ಥಿಂಕ್ ಸರ್ಕಸಲ್ಲಿ ಕೆಲಸ ಮಾಡೋ ಅಂಥ ಹುಡುಗಿ ಆಗಿರ್ಬೋದು. ಇವರು ಬ್ಲೈಂಡ್ ಅಂತ ಅನಿಸುತ್ತೆ, ನೋಡೋಣ. ತಬಾಯಿ ಸಾಂಗ್ ಕೂಡ ಆಡಿಯೋ ಬಿಟ್ಟಿರೋದ್ರಿಂದ ಏನು ಗೆಸ್ ಮಾಡೋಕ್ಕೆ ಆಗಿಲ್ಲ. ಸೊ ನಾಳೆ ಬಿಡ್ತಾ ಇರೋವಂಥ ಟೀಸರಲ್ಲಿ ಇವರ ಕ್ಯಾರೆಕ್ಟರ್ ಟೀಸರ್ ಬಿಡೋ ಥರ ಇದ್ದಾರೆ, ಅಥವಾ ಇವರ ಇರೋ ಅಂಥ ಕೆಲವು ಎಲಿಮೆಂಟ್ಸ್ಗಳು, ಕೆಲವೊಂದು ಸಿಚುವೇಶನ್ಗಳಿರುತ್ತಲ್ಲ, ಅದಿದ್ದರೆ ಗೆಸ್ ಮಾಡ್ಬೋದು. ನೆಕ್ಸ್ಟ್, ಉಮಾ ಖುರೇಷಿ ಅವರು ಎಲಿಜಬೆತ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಈ ಉಮಾ ಖುರೇಷಿ ಅವರು ಸುಮಾರು ಇಂಟರ್ವ್ಯೂಗಳಲ್ಲಿ ಟಾಕ್ಸಿಕ್ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಎನರ್ಜಿ ಯಾವತ್ತೂ ಡೌನೇ ಆಗಿಲ್ಲ. ಟಾಕ್ಸಿಕ್ ಅಭಿಮಾನಿಗಳು ಅಥವಾ ಟಾಕ್ಸಿಕ್ ಸಂಬಂಧಪಟ್ಟಂಥ ಸಿನಿಮಾ ಅಭಿಮಾನಿಗಳು ಯಾರಿದ್ದೀರಾ ಅವರು ಇವ್ರನ್ನ ಫಾಲೋಅಪಲ್ಲಿ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರು ಎಷ್ಟು ಎಕ್ಸೈಟ್ಮೆಂಟಾಗಿದ್ದಾರೆ ಅವರ ಕ್ಯಾರೆಕ್ಟರ್ ಬಗ್ಗೆ. ನೆಕ್ಸ್ಟ್, ನಮ್ಮ ಸೌತ್ ಇಂಡಿಯಾ ಸೂಪರ್ ಸ್ಟಾರ್ ನಯನತಾರಾ ಅವರು ಇಲ್ಲಿ ಗಂಗಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಗಂಗಾ ಯಶ್ ಅವರ ರಾಯ ಅಥವಾ ಟಿಕೆಟ್, ಇವೆರಡು ಕ್ಯಾರೆಕ್ಟರ್ಗಳು ಏನಿದೆ, ಇವರ ಸಿಸ್ಟರ್, ಎಲ್ಡರ್ ಸಿಸ್ಟರ್ ಕ್ಯಾರೆಕ್ಟರ್ ಇವ್ರದ್ದಾಗಿರಬಹುದು, ಗೊತ್ತಿಲ್ಲ. ನಾಳೆ ಬಿಡೋವಂಥ ಟೀಸರಲ್ಲಿ ನಯನತಾರಾ ಅವರ ಕಂಪ್ಲೀಟ್ ಲುಕ್ ಜೊತೆಗೆ ವಿಜುವಲ್ಸ್ ಕೂಡ ನೋಡೋಕ್ಕೆ ಸಿಗಬಹುದು ಅಂತ ನನ್ನ ಅಭಿಪ್ರಾಯ. ದಿಸ್ ಗಂಗಾ ಕ್ಯಾರೆಕ್ಟರ್ ಯಾವ ಥರ ಈ ಲೇಡಿ ಸೂಪರ್ ಸ್ಟಾರ್ಸ್ಗಳು ಏನಿದ್ದಾರೆ ಅವ್ರು ಬಿಟ್ಟು ಬೇರೆ ಅವ್ರನ್ನ ಎಷ್ಟು ಡಾಮಿನೇಟ್ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಇನ್ನು ನೆಕ್ಸ್ಟ್ ಬರೋದು ತಾರಾ ಸುತಾರಿ ಅವರು ರೆಬಿಕಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವರು ಟಿಕೆಟ್ ಅವರ ಚೈಲ್ಡ್ಹುಡ್ ಡೇಸ್, ಅಂದರೆ ಟಿಕೆಟ್ ಅವರು ಯಂಗರ್ ವರ್ಷನ್ ಇದೆಯಲ್ಲ, ಅಂದರೆ ಯಶ್ ಅವರ ಯಂಗರ್ ವರ್ಷನ್ ಇದೆಯಲ್ಲ, ಅಲ್ಲಿ ಇವರು ಅವರ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಇವತ್ತಿನ ತನಕ ಟಾಕ್ಸಿಕ್ ಸಿನಿಮಾದ ಟೀಸರ್ ಗ್ಲಿಮ್ಸಸ್ ಏನೇ ಬಿಟ್ಟಿರ್ಬೋದು, ವಿಡಿಯೋ ಗ್ಲಿಮ್ಸಸ್ಗಳಾಗಿರ್ಬೋದು, ಅಲ್ಲಿ ಎಲ್ಲೂ ಕೂಡ ಈ ಹೀರೋಯಿನ್ಸ್ಗಳು ಏನು ಆ್ಯಕ್ಟ್ ಮಾಡಿದ್ದಾರೆ 5 ಜನ, ಅವ್ರದ್ದೆಲ್ಲೂ ರಿವೀಲ್ ಆಗಿಲ್ಲ. ಸೊ ಇಟ್ಸ್ ಆಲ್ ಗೆಸ್ಸಿಂಗ್. ದೆನ್ ಲಾಸ್ಟ್, ನಮ್ಮ ರುಕ್ಮಿಣಿ ವಸಂತ್ ಅವರು ಮಲೈಸಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಕ್ಯಾರೆಕ್ಟರ್ ನನಗೆ ಸ್ವಲ್ಪ ಕನ್ಫ್ಯೂಷನಲ್ಲಿ ಇಟ್ಟಿದೆ. ಬಿಕಾಸ್ ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ ರಿವೀಲ್ ಆದಾಗ, ಆ ಪೋಸ್ಟರ್ ರಿವೀಲ್ ಆದಾಗ ಅದರ ಬ್ಯಾಕ್ಡ್ರಾಪ್ ಆಗಿರ್ಬೋದು, ಅವರ ಡ್ರೆಸ್ ಮೆಟೀರಿಯಲ್ ಆಗಿರ್ಬೋದು, ಸೊ ಇವರು ಇಲ್ಲಿ ರಾಯ ಅವರ ಗರ್ಲ್ ಫ್ರೆಂಡ್ ಅಥವಾ ರಾಯ ಅವರ ವೈಫ್ ಕ್ಯಾರೆಕ್ಟರ್ ಮಾಡಬಹುದಾ ಅಂತ ನನ್ನ ಅಭಿಪ್ರಾಯದಲ್ಲಿ ಒಂದು ಕ್ವಶನ್ ಮೂಡಿದೆ. ನೋಡೋಣ. ಈ 5 ಜನ ಫೀಮೇಲ್ ಕ್ಯಾರೆಕ್ಟರ್ಗಳು ಏನಿದ್ದಾರೆ, ದಿಸ್ ಆಲ್ ದ ಪವರ್ಫುಲ್ ಫೀಮೇಲ್ ಕ್ಯಾರೆಕ್ಟರ್ಸ್ ರಿಟರ್ನ್ ಬೈ ಗೀತು ಮೋಹನ್ ದಾಸ್ ಅಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರು. ಈ ಕ್ಯಾರೆಕ್ಟರ್ಗಳು ರಿವೀಲ್ ಆದಾಗ ಗೀತು ಮೋಹನ್ ದಾಸ್ ಅವರ ಇನ್ಸ್ಟಾಗ್ರಾಮಲ್ಲಿ ಒಂದು ದೊಡ್ಡ ಡಿಸ್ಕ್ರಿಪ್ಷನ್ಸ್ಗಳು ಹಾಕಿದ್ರು. ಅದನ್ನು ನೋಡಿದಾಗಲೇ ಗೊತ್ತಾಯಿತು, ಓಕೆ, ಶಿ ಈಸ್ ಕಮಿಂಗ್ ಸಮಥಿಂಗ್ ವೆರಿ ಬಿಗ್, ನೆವರ್ ಎಕ್ಸ್ಪೆಕ್ಟೆಡ್ ಇನ್ ಇಂಡಿಯನ್ ಸಿನಿಮಾ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ಇದ್ರ ಜೊತೆಗೆ ಸುದಯ್ ನಾಯರ್ ಅವರು ಕರ್ಮಂಡಿ ಅನ್ನೋ ಕ್ಯಾರೆಕ್ಟರ್ ಮಾಡಿದರೆ, ಅಕ್ಷಯ್ ಓಬ್ರಾಯ್ ಅವರು ಟೋನಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ, ನಮ್ಮ ಬಾಲಾಜಿ ಮನೋಹರ್ ಅವರು ಬೀರಾ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ, ಡೆಲ್ಲಿ ಸಿಲ್ವಾ ಅವರು ಸಲ್ವಾಡೋರ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ನಾಳೆ ಬಿಡ್ತಾ ಇರೋದು ಲೇಡೀಸ್ ಬಗ್ಗೆ ಆಗಿರೋದ್ರಿಂದ ನೋಡೋಣ ನಾಳೆ ಬೆಳಿಗ್ಗೆ 11:33 ಯಾವ ಥರ ಲೇಡೀಸ್ ಯೂಟ್ಯೂಬ್ನ ಬೂಮ್ ಮಾಡ್ತಾರೆ ಅನ್ನೋದು ಕಾದು ನೋಡೋಣ. ಸೊ ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಹೈಕ್ಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ. ಬಾಯ್.